ಫೇವ್ರೆಟ್ ಆ್ಯಂಡ್ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಸೀರೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ತನಕ ಇಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೊಂಡಿರಲ್ಲ. ಫೇವ್ರೆಟ್ ಕೂಡ ಸ್ಯಾರಿ ನನಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಆಬ್ವಿಯಸ್ಲಿ ನಿಮಗೆ ಗೊತ್ತಲ್ವಾ ಈ ಸ್ಯಾರಿ ತೊಗೊಳೋದಕ್ಕೆ ಯಾಕೆ ಕಷ್ಟ ಅಂತ ನಾನು ಹೇಳ್ತೀನಿ ಅಂತಂದರೆ, ಈ ಸ್ಯಾರಿ ಟೈಪ್ ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಏನು ಇವರು ಸೀರೆ ತಗೊಳ್ಳೋಕ್ಕೆಲ್ಲ ಕಷ್ಟ ಅಂತಾರೆ ಅಂತೆಲ್ಲ ಯೋಚನೆ ಮಾಡ್ಬೋದು. ಬಟ್ ಇವಾಗಿನ ಇದರಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಈ ವಿಡಿಯೋನ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಆಲ್ಮೋಸ್ಟ್ ಗೃಹ ಪ್ರವೇಶ ಆಗಿದ್ದ ನೆಕ್ಸ್ಟ್ ವೀಕೆ ಪ್ಲ್ಯಾನ್ ಮಾಡಿಕೊಂಡೆ. ಅವಾಗಿಂದನೇ ಅಂದ್ಕೊಂಡಿದ್ದೆ ಮಾಡಬೇಕಂತ. ಬಟ್ ನಿಜವಾಗ್ಲೂ ಮಾಡೋಕ್ಕಾಗಲಿಲ್ಲ, ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ನನಗೆ. ಹೀರೋ ವೀಡಿಯೋನ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು, ಅದಾದಮೇಲೆ ನಾನು ಟ್ರಿಪ್ಗೆ ಹೋದೆ. ಸೊ ಆ ಟ್ರಿಪ್ ವೀಡಿಯೋ ಹಾಕು. ಸೊ ಹೀಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಫೈನಲಿ ಆ ಒಂದು ವಿಡಿಯೋ ಮಾಡೋದಕ್ಕೆ ಟೈಮ್ ಇವಾಗ ಕೂಡ ಬಂತು ಅಂತಲೇ ಹೇಳ್ಬೋದು. ಬಟ್ ಈ ವಿಡಿಯೋ ಯಾವುದಂತ ನೀವು ತಮ್ಮನೇಲಲ್ಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ನನ್ನ ಸ್ಯಾರೀಸ್ ಬಗ್ಗೆ ಡೀಟೇಲ್ಸ್, ಅಂದರೆ ನಾನು ಗೃಹ ಪ್ರವೇಶಕ್ಕೆ ಯಾವ್ಯಾವ ಸ್ಯಾರಿ ಹಾಕ್ಕೊಂಡಿದ್ದೆ ಅದ್ರ ಡೀಟೇಲ್ಸ್ ಕೊಡೋಣ. ಮತ್ತು ನನ್ನ ಸ್ಯಾರಿ ಹೇಗೆ ಕಾಣಿಸ್ತಿತ್ತು, ಆ ಒಂದು ಗೃಹ ಪ್ರವೇಶದ ಲುಕ್ ಎಲ್ಲ ಹೇಗಿತ್ತು, ಆ ಒಂದು ರೆಫರೆನ್ಸ್ ಮೇಲೆ ನಾನು ಅದೊಂದು ವೀಡಿಯೋ ಮಾಡೋಣ ಅಂಥೇಳಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಸ್ ಗೈಸ್, ನಾನು ಮೊದಲಿಗೆ ನೈಟ್ ಹಾಕ್ಕೊಂಡಿರೋ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನೈಟ್ ನಾನು ಯಾವ್ದು ಹಾಕ್ಕೊಂಡಿದ್ದೆ ಅಂತಂದರೆ, ಆ್ಯಕ್ಚುಲಿ ನೈಟ್ಗೆ ಅಂತೇಳಿ ನಾನು ಗೃಹ ಪ್ರವೇಶಕ್ಕೆ ತೊಗೋಬೇಕಂತೇಳಿ ಪರ್ಚೇಸ್ ಮಾಡಿರಲಿಲ್ಲ. ಈ ಸ್ಯಾರಿ ನನಗೆ ಆವಾಗ ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದಂಥದ್ದು. ಅದನ್ನೇ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಿದ್ದು ಸ್ಯಾರಿ ಇದು ನನ್ನ ಸ್ಯಾರಿ, ನೈಟ್ ಹಾಕ್ಕೊಂಡಿದ್ದು ಸ್ಯಾರಿ. ಇದರ ಬ್ಲೌಸ್ ಬಂದು ಈ ಥರ ಸಿಂಪಲಾಗಿ ಇಡಿಸಿದೆ. ಅಂದರೆ ಎಲ್ಲರೂ ಹೇಳಿದ್ರು ಮನೇಲಿ ವರ್ಕ್ ಮಾಡಿಸು ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ನಾನು ವರ್ಕ್ ಏನು ಬೇಡ ಅಂತ ಜಸ್ಟ್ ಈ ಥರ ಸಿಂಪಲಾಗಿ ಒಂದು ಪಫ್ ಕೊಡಿಸಿದೆ ಅಷ್ಟೇ, ಒಂದು ಸ್ವಲ್ಪ ಎಲಿಗೆಂಟಾಗಿ ಕಾಣಲಿ ಅಂತೇಳಿ ಈ ಥರ ಆಫ್ ಸ್ಲೀವ್ಗೆ ಬರೋ ಥರ ಪಫ್ ಕೊಡಿಸಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಸೀರೆ. ಯಾಕಂದರೆ ಇದು ನೈಟ್ಗೆ ಸ್ವಲ್ಪ ಲೈಟಿಂಗೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸೋದ್ರಿಂದ ನಾನೇನು ಹೆವಿ ವರ್ಕ್ ಏನು ಬೇಡ ಅಂತೇಳಿ ಈ ಥರ ಸಿಂಪಲಾಗಿ ಇಡಿಸಿದ್ದೆ. ಮಾಮೂಲಿ ಈ ಥರ ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡಿ ಇದೊಂದು ನಾಟ್ ಹಾಕಿದ್ರು ಅಷ್ಟೇ. ಇಲ್ಲೇ ನಾನು ಲೋಕಲಲ್ಲಿ ಸ್ಟಿಚ್ ಮಾಡಿಸಿದ್ದಂಥ ಬ್ಲೌಸ್ ಇದು. ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಇದು ಈ ಥರ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರನ್ನ ಈ ಥರ ಸ್ಲೀವಿಗೆ ಕೊಟ್ಟಿದ್ರು. ಇದು ಯಾವ ಕಲರ್ ಬರುತ್ತೆ ಅಂದರೆ ಮರೂನ್ ಕಲರ್ ಬರುತ್ತೆ. ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಪಿಂಕ್ ಥರ ಕಾಣಿಸ್ತಿರ್ಬೋದು, ಬಟ್ ಇದಿರೋದು ಮರೂನ್ ಕಲರು. ಚೆನ್ನಾಗಿ ಕಾಣಿಸ್ತಿತ್ತು, ಯಾರೇ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಸ್ಯಾರಿ. ಸೊ ಸ್ಯಾರಿ ಬಂದು ಈ ಥರ ಡೌನ್ಗೆ ಈ ಥರ ಡಿಸೈನ್ ಬರುತ್ತೆ. ಒಂದು ಆಲ್ಮೋಸ್ಟ್ ಒಂದು ಇಷ್ಟುದ್ದ ವರ್ಕ್ ಇದೆ, ಬಾರ್ಡರ್ ಅಲ್ಲದೆ ಇಷ್ಟುದ್ದ ವರ್ಕ್ ಬರುತ್ತೆ. ಸ್ಯಾರಿ ಫುಲ್ ಈ ಥರ ಹಿಂಗಿದೆ ನೋಡಿ, ಲೈನ್ ಥರ ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ನೋಡಿ. ನಾನು ಇದನ್ನು ನನಗೆ ಹೇಗೆ ಕಾಣಿಸ್ತಿತ್ತು ಅಂತೇಳಿ ನಾನು ಈ ಪಿಕ್ನ ಅಟ್ಯಾಚ್ ಮಾಡ್ತೀನಿ ಸೈಡಲ್ಲಿ. ಸೊ ನಿಮಗೆ ಇದ್ರ ಬಗ್ಗೆ ಎಂತ ಡೀಟೇಲಾಗಿ ಗೊತ್ತಾಗುತ್ತೆ ಯಾವ ರೀತಿ ಲುಕ್ ಇತ್ತು ಈ ಸ್ಯಾರಿದು ಅಂತ. ಸೊ ಇದು ನೈಟ್ ಹಾಕ್ಕೊಂಡಿದ್ದಂಥ ಸ್ಯಾರಿ. ಆ್ಯಂಡ್ ನಾನು ನನಗೆ ಮಾರ್ನಿಂಗ್ ಹಾಕ್ಕೊಂಡಿದ್ದಂಥ ಸ್ಯಾರಿ ಬಂದು ಇದು ಒಂಥರ ಹೆಂಗೆ ಅಂದರೆ ಒಂಥರ ಈ ಎಂಥ ಆರೆಂಜಲ್ಲಿ ಏನಂತಾರೆ ಇವಾಗೆಲ್ಲ ಬಂದಿದೆಯಲ್ಲ, ಏನದು ಏನಪ್ಪ ಸಡನ್ನಾಗಿ ಫ್ಲ್ಯಾಶ್ ಆಗ್ತಿಲ್ಲ. ಅದೇ ಗೈಸ್, ಇವಾಗ ಆರೆಂಜಲ್ಲೆಲ್ಲ ಫುಲ್ ಟ್ರೆಂಡಿಂಗ್ ಇದೆಯಲ್ಲ. ಸೊ ಆ ಥರ ಆರೆಂಜ್ದಾಯಿತು. ಬಟ್ ಇದು ಎಲ್ಲೋ ಫುಲ್ ಒಂಥರ ಚೆನ್ನಾಗಿದೆ ಈ ಕಲರ್. ಒಂಥರ ಗ್ರೀನ್ ಥರನೂ ಆಗುತ್ತೆ, ಆಮೇಲೆ ಫುಲ್ ಎಲ್ಲೋ ಅಂತಲೂ ಹೇಳೋಕ್ಕಾಗಲ್ಲ ಆ ಥರ ಕಲರ್ ಇದು. ಇದ್ರ ಬಾರ್ಡರ್ ಬಂದು ಈ ಕಲರ್ ಇದೆ, ಇದು ಈ ಕಲರ್ ಪರ್ಪಲ್ ಮತ್ತು ಇದು ಎಲ್ಲೋಯಿಶ್ ಗ್ರೀನ್ ಥರ ಅಂತ ಅನ್ಕೊಬೋದು. ಒಂಥರ ಇದೆ ಈ ಕಲರ್. ಆ್ಯಕ್ಚುಲಿ ನನಗೂ ನಿಜವಾಗ್ಲೂ ಯಾವ ರೀತಿ ಅಂತ ಹೇಳೋಕ್ಕೆ ಬರ್ತಿಲ್ಲ. ಈ ಥರ ಡೌನಿಗೆ ಬರುತ್ತೆ, ಇದು ಡಬಲ್ ಬಾರ್ಡರ್. ಈ ಸ್ಯಾರಿನ ನಾನು ತುಂಬ ದಿನದಿಂದನೇ ತೊಗೋಬೇಕು ಅನ್ಕೋತಿದ್ದೆ. ಬಟ್ ತೊಗೊಳಕ್ಕಾಗಲಿಲ್ಲ. ಫೈನಲಿ ನನ್ನ ಗೃಹ ಪ್ರವೇಶಕ್ಕೆ ಟೈಮ್ ಕೂಡ ಬಂತು ಅಂತಲೇ ಹೇಳ್ಬೋದು. ಈ ಸ್ಯಾರಿ ನನಗೆ ಸಖತ್ತಾಗಿ ಕಾಣಿಸ್ತಿತ್ತು ಗೃಹ ಪ್ರವೇಶದ ದಿನ. ಇದನ್ನು ಕೂಡ ಸೈಡಲ್ಲಿ ಪಿಕ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ನಾನು ನೈಟ್ ಹಾಕಿದ ಸ್ಯಾರಿಗೆ ನಾನು ಹಾಕ್ಕೊಂಡಿದ್ದು ಗೋಲ್ಡ್ ಜ್ಯುವೆಲ್ಸು. ಇದಕ್ಕೆ ಹಾಕಿದ್ದು ಕೂಡ ಗೋಲ್ಡ್ ಜ್ಯುವೆಲ್ಸೇ. ಮಾರ್ನಿಂಗ್ ನಾನು ಇನ್ನೊಂದು ಸ್ಯಾರಿ ಸತ್ಯನಾರಾಯಣ ಪೂಜೆಗೆ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಆದಮೇಲೆ ಹಾಕ್ಕೊಂಡಿದ್ನಲ್ಲ,
ಆ ಸ್ಯಾರಿಗೆ ಹಾಕಿದ್ದು ನಾನು ತೊಗೊಂಡಿದ್ದಂಥ ಜ್ಯುವೆಲ್ಸ್ ಅದು. ಎಸ್, ತೊಗೊಂಡಿರೋ ಜ್ಯುವೆಲ್ಸ್ ಅದು. ಅದ್ರ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ. ಜ್ಯುವೆಲ್ಸ್ ಅಂತೂ ನನಗೆ ಸಖತ್ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಇದು ಸ್ಯಾರಿ ಈ ಥರ ಇದೆ. ಆ್ಯಂಡ್ ಇದ್ರ ಬ್ಲೌಸ್ ಡಿಸೈನು ಇವಾಗೆಲ್ಲ ಟ್ರೆಂಡಿಂಗ್ ಬಂದಿದೆ ನೋಡಿ. ಅಂದರೆ ಬಾರ್ಡರ್ ಎಲ್ಲ ಹಿಂದೆ ಕೊಡಿಸಿ ಮಾಡಿಸೋವಂಥದ್ದು, ಅಂದರೆ ಸ್ಲೀವ್ಸ್ಗೆ ಬಾರ್ಡರ್ ಬಂದಿದ್ರೆ ಅದನ್ನು ಹಿಂದೆಗಡೆ ಹಾಕಿಸಿ ಮಾಡಿಸ್ತಾರಲ್ಲ, ಆ ಥರ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿದ್ದೆ ನೋಡಿ. ಈ ಥರ ಸಖತ್ತಾಗಿದೆ ಡಿಸೈನ್. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳಿ. ಚೆನ್ನಾಗೂ ಕೂಡ ಕಾಣಿಸುತ್ತೆ. ಫಿಟ್ಟಿಂಗ್ ಎಲ್ಲ ಮಸ್ತಾಗಿ ಹೊಲಿದಿದ್ರು. ನಾನು ಇದನ್ನ ಸ್ಟಿಚ್ ಮಾಡಿಸಿದ್ದು ಮಂಡ್ಯದಲ್ಲಿ, ಯಾಕಂದರೆ ನಾನು ಅರ್ಜೆಂಟಾಗಿ ಇದನ್ನು ಸ್ಟಿಚ್ ಮಾಡಿಸ್ಬೇಕು ಅಂತಿತ್ತು. ಅವ್ರು 1 or 2 ಡೇಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ಲೇ ಸ್ಟಿಚ್ ಮಾಡಿಸಿದ್ದೆ. ಸಖತ್ತಾಗಿ ಫಿಟ್ಟಿಂಗಾಗಿ ಸ್ಟಿಚ್ ಮಾಡಿದ್ದಾರೆ ಇದನ್ನು. ನನ್ನ ಮೋಸ್ಟ್ ಫೇವ್ರೆಟ್ ಬ್ಲೌಸ್ ಇದು. ಸಖತ್ತಾಗಿ ಕಾಣಿಸ್ತಿದೆ ಇದು. ಮಾಮೂಲಿ ಮುಂದೆ ಈ ಥರ, ಆ್ಯಂಡ್ ಸೈಡಲ್ಲೆಲ್ಲ ಈ ಥರ ಲೇಸ್ ಕೊಡಿಸಿದ್ದೀವಿ. ಇದು ಗೋಲ್ಡಲ್ಲೇ ಒಂಥರ ಶೈನಿಂಗ್ ಗೋಲ್ಡ್ ಬರುತ್ತಲ್ಲ, ಸೊ ಆ ಥರ ಗೋಲ್ಡ್ ಇದು ಬ್ಲೌಸ್. ಸೊ ಈ ಥರ ಹಿಂದೆಗಡೆ ಹಿಂಗೆ ಕೊಟ್ಟು, ಮತ್ತು ಇದು ಬಟನ್ ಹಾಕ್ಸಿರೋವಂಥದ್ದು ನೋಡಿ. ಅದೇ ಬಟ್ಟಲ್ಲಿ ಬಟನ್ ಮಾಡಿಸಿ ಹಾಕ್ಸಿರೋವಂಥದ್ದು ಇದು ಅಷ್ಟೇ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಕೂಡ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಸೀರೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ತನಕ ಇಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೊಂಡಿರಲಿಲ್ಲ. ಇದೇ ಫಸ್ಟ್ ನಾನು ತೊಗೊಂಡಿದ್ದು. ಆ್ಯಂಡ್ ಅದು ನನ್ನ ಫೇವ್ರೆಟ್ ಕೂಡ ಸ್ಯಾರಿ. ನನಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು, ಸ್ವಲ್ಪ ಕಷ್ಟಪಟ್ಟು, ಹೌದು ಆಬ್ವಿಯಸ್ಲಿ ನಿಮಗೆ ಗೊತ್ತಲ್ವ ಈ ಸ್ಯಾರಿ ತೊಗೊಳೋದಕ್ಕೆ ಯಾಕೆ ಕಷ್ಟ ಅಂತ ನಾನು ಹೇಳ್ತೀನಿ ಅಂತಂದರೆ, ಈ ಸ್ಯಾರಿ ನೇಮ್ ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಏನು ಇವರು ಸೀರೆ ತೊಗೊಳೋಕ್ಕೆಲ್ಲ ಕಷ್ಟ ಅಂತಾರೆ ಅಂತೆಲ್ಲ ಯೋಚನೆ ಮಾಡ್ಬೋದು. ಬಟ್ ಇವಾಗಿನ ಇದರಲ್ಲಿ ಹೆಣ್ಮಕ್ಳಿಗೆ ಅದು ಸ್ವಲ್ಪ ಸ್ಟ್ರಗಲ್ಲೇ. ಬಟ್ ಒಬ್ಬ ಹೆಂಗೆ ಅಂದರೆ ಎಲ್ಲರೂ ಖುಷಿಯಿಂದ ಕಷ್ಟನ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ಆ ಸ್ಯಾರಿ ಯಾವುದಪ್ಪ ಅಂದರೆ KSIC ನೋಡಿ. ಇದೇ ನಾನು ಸತ್ಯನಾರಾಯಣ ಪೂಜೆಯಲ್ಲಿ ತೊಗೊಂಡಂಥ ಹಾಕೊಂಡಿದ್ದಂಥ ಸ್ಯಾರಿ ಇದು KSIC ಸ್ಯಾರಿ. 100% ಪ್ಯೂರ್. ಸೊ ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಕಾಣಿಸ್ತಿತ್ತು ಫೋಟೋಸಲ್ಲೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನನ್ನ ಮೇಕಪ್ಗೆ, ನನ್ನ ಈ ಸ್ಯಾರಿಗೆ ತುಂಬ ಕಾಂಪ್ಲಿಮೆಂಟ್ ಕೊಡ್ತಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು. ನಾನು ಹಾಕ್ಕೊಂಡಿದ್ದಂಥ ಸ್ಯಾರಿಗೆ, ನಾನು ಮಾಡಿಸಿದಂಥ ಬ್ಲೌಸ್ಗೆ, ಆ್ಯಂಡ್ ನಾನು ಹಾಕ್ಕೊಂಡಿದ್ದಂಥ ಜ್ಯುವೆಲ್ಸ್ಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಿತ್ತು ಅಂತ ಹೇಳ್ಬೋದು. ನಾನು ಸೈಡಲ್ಲಿ ಪಿಕ್ನ ಅಟ್ಯಾಚ್ ಮಾಡ್ತೀನಿ ನೋಡಿ. ಆ್ಯಂಡ್ ನೀವು ನನ್ನ ಗೃಹ ಪ್ರವೇಶದ ವ್ಲಾಗಲ್ಲೂ ಕೂಡ ನೋಡ್ಬೋದು. ನಾನು ಗೃಹ ಪ್ರವೇಶದ್ದು ನೈಟ್ ಮತ್ತು ಮಾರ್ನಿಂಗ್ದು ಎಲ್ಲ ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಇದು ಸ್ಯಾರಿ ಫುಲ್ ಈ ಥರ ಪ್ಲೇನ್ ಇದೆ. ಆ್ಯಂಡ್ 2 ಸೈಡ್ ಬಾರ್ಡರ್ ಬರುತ್ತೆ ಈ ಥರ. ಆ್ಯಂಡ್ ಸೆರಗು ಬಂದು ಈ ಥರ ಇದೆ ನೋಡಿ. ಸರಿಗೆ ಈ ಥರ ಬರುತ್ತೆ. ನಿಮಗೆ KSIC ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ಹೇಳಿ. ನಮ್ಮ ಅತ್ತೆನೂ ಕೂಡ ಒಂದು KSIC ಸೀರೆ ಅವ್ರ ಗೃಹ ಪ್ರವೇಶ ತೊಗೊಂಡಿದ್ದಂಥದ್ದು. ಎರಡೂ ಸೀರೆದು ಇನ್ನೂ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ಹೇಗಿತ್ತು, ನಾನು ಹೇಗೆಲ್ಲ ಹೋಗಿ ತೊಗೊಂಡೆ, ಮತ್ತು ಹೇಗೆ, ಎಷ್ಟು ಗಂಟೆಗೆ ಹೋಗಬೇಕು, ಯಾವ ರೀತಿ ಇರುತ್ತೆ, ಇವಾಗಿನ ಪ್ರೈಸ್ ರೇಂಜ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಕೇಳಿ. ನಾನು ವಿಲ್ ಅಪ್ಲೋಡ್ ನೆಕ್ಸ್ಟ್ ವಿಡಿಯೋ. ಸೊ ಈ ಥರ ಮೇಯ್ನ್ ಕೋಡ್ ಬರುತ್ತೆ, ಸ್ಯಾರಿಗೆ ಕೋಡು. ಆ್ಯಂಡ್ ಇಲ್ಲಿ 100% ಪ್ಯೂರ್ ಅಂತ ಬರೆದಿದ್ದಾರೆ. ಸೊ ಇದು ನನ್ನ ಮಾರ್ನಿಂಗ್ ಸ್ಯಾರಿ ಆಗಿರುತ್ತೆ. ಆ್ಯಂಡ್ ಇದ್ರ ಬ್ಲೌಸ್ ಬಂದು ನಾನು ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಬ್ಲೌಸ್ ಇಲ್ಲೇ ಇದೆ. ಬ್ಲೌಸ್ನ ನಾನು ಈ ಥರ ಸ್ಟಿಚ್ ಮಾಡಿಸ್ಬೇಕು ಅಂತೇಳಿ ಮಾಡಿಸಿರೋಂಥದ್ದು ಇದು. ಸ್ಯಾರಿ ಸ್ವಲ್ಪ ಪರ್ಪಲಿಶ್ ವೈನಿಶ್ ಪರ್ಪಲ್ ಥರ ಇತ್ತು ಸ್ಯಾರಿ. ಸೊ ಅದಕ್ಕೆ ನಾನು ಅದರಲ್ಲಿ ತೀರಾ ಲೈಟ್ ಕಲರ್, ಈ ಥರ ಫುಲ್ ವೈಟ್ ಅಲ್ಲ, ಈ ಕಡೆ ಫುಲ್ ಗೋಲ್ಡ್ ಅಲ್ಲ, ತೀರಾ ಲೈಟ್ ಕಲರ್, ಅದರಲ್ಲಿ ಲೈಟ್ ಆಗೋವಂಥ ಕಲರ್ ತೊಗೊಂಡಿರೋಂಥದ್ದು ಬ್ಲೌಸ್ ಇದು. ಆ್ಯಂಡ್ ಹಿಂದೆಗಡೆ ಈ ಥರ ಇದೆ ನೋಡಿ. ಈ ಥರ ಡಿಸೈನ್ ಮಾಡಿಸಿರೋದು. ಇದು ಫುಲ್ ಕುಂದನ್ ಮತ್ತು ಜರಿ ವರ್ಕ್ ಆಗಿರುತ್ತೆ. ಆ್ಯಂಡ್ ಇದು ಫ್ರಂಟಲ್ಲಿ ಈ ಥರ. ಆ್ಯಕ್ಚುಲಿ ಫ್ರಂಟ್ ನಾನು ಈ ಥರ ಹೇಳಿರಲಿಲ್ಲ, ಬೇರೆ ಥರನೇ ಹೇಳಿದೆ. ಬಟ್ ಅಲ್ಲಿ ಸ್ಟಿಚ್ ಮಾಡೋರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮಾಡಿಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಈ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಎಲ್ಲನೂ ಇದೇ ಥರ ಸಾದಾ ಬೇಡ ಅಂತೇಳಿ ನಾನು ಬೇರೆ ಥರ ಹೇಳಿದೆ. ಬಟ್ ಅದು ಈ ಥರ ಆಯಿತು. ಇಟ್ಸ್ ಓಕೆ. ಬಟ್ ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಅಂತೇಳಿ ಸುಮ್ಮನೆ ಆದೆ. ಆ್ಯಂಡ್ ಇದು ಸ್ಲೀವ್ಗೆ ಈ ಥರ ಹೆಡ್ಜಲ್ಲಿ ಕೂಡ ವರ್ಕ್ ಇದೆ. ಆ್ಯಂಡ್ ಫುಲ್ ಸ್ಲೀವಲ್ಲಿ ಇಂಥ ಇಲ್ಲಿ ತೋಳು ಬರುತ್ತಲ್ಲ, ಇಲ್ಲಿ ಬರುತ್ತೆ ಈ ವರ್ಕು ನೋಡಿ.
ಚೆನ್ನಾಗಿ ಕಾಣಿಸ್ತಿತ್ತು ಇದು. ಆ್ಯಂಡ್ ಇಲ್ಲಿ ನೆಕ್ ಪಾರ್ಟಲ್ಲೂ ಕೂಡ ವರ್ಕ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಫಿಟ್ಟಿಂಗಾಗಿ ಕೂತಿತ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಗೈಸ್ ನನ್ನ ಸ್ಯಾರೀಸ್ ಡೀಟೇಲ್ಸ್. ನಾನು ಗೃಹ ಪ್ರವೇಶಕ್ಕೆ ಏನು ಹಾಕ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಈ ಥರ ಇದೆ ನೋಡಿ. ಹಿಂದೆಗಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕಂದರೆ ನಾವು ಅದನ್ನು ಸಿಂಪಲ್ ಅಲ್ಲ ಸಾರಿ, ಅದು ತುಂಬ ಸಣ್ಣದಾಗಿ ಪಿನ್ ಮಾಡಿ ಹಿಂದೆ ಬಿಟ್ಟಾಗ ಹಿಂದೆ ನಾವೇನು ವರ್ಕ್ ಮಾಡಿಸಿರ್ತೀವಿ ಅದು ಹೈಲೈಟಾಗಿ ಕಾಣಿಸುತ್ತೆ. ಸೊ ಆ ಒಂದು ರೀಸನ್ಗೆ ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೆ ಬ್ಲೌಸ್ನ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಈ ಬ್ಲೌಸ್ ವರ್ಕ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸ್ಟಿಚ್ ಮಾಡಿಸ್ಕೊಬೋದು. ಓಕೆ, ನೆಕ್ಸ್ಟು ಸ್ಯಾರೀಸ್ ಬಂದು ಇಷ್ಟೇ. ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ನನ್ನ ಜುವೆಲ್ಸ್ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಅಂತ. ಆ್ಯಕ್ಚುಲಿ ಜುವೆಲ್ಸ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿ ಖುಷಿಯಿಂದ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ಯಾಕಂದರೆ ಒಂದು ನಿಮಿಷ ಪ್ರಿಂಟ್ ತೊಗೋತೀನಿ. ಯಾಕಂದರೆ ಇನ್ ಫ್ಯೂಚರಲ್ಲಿ ಇನ್ ಫ್ಯೂಚರಲ್ಲಿ ಯಾರಾದರೂ ಮದುವೆ ಮಾಡ್ಕೊಳ್ಳೋರು ಇರ್ತಾರೆ, ಅವ್ರು ಏನೇ ಫಂಕ್ಷನ್ಗೆ ಜುವೆಲ್ಸ್ ನೋಡಬೇಕು ಅನ್ನೋರು ಇರ್ತಾರೆ, ಅವ್ರ ನಂತರ ಗೃಹ ಪ್ರವೇಶಕ್ಕೆ ಆಗಲಿ ಏನಕ್ಕಾದ್ರೂ ಆಗಲಿ ಜುವೆಲ್ಸ್ ಆಬ್ವಿಯಸ್ಲಿ ನೋಡಬೇಕು ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂಥೇಳಿ ನಾನು ಜುವೆಲ್ಸ್ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ನನ್ನ ಜುವೆಲ್ಸ್ ಬಂದು ಇದೆ ಮೋಸ್ಟ್ ಫೇವ್ರೇಟ್ ನೋಡಿ. ಇದೇ ನನ್ನ ಹಾಕ್ಕೊಂಡಿದ್ದಂಥ ಜುವೆಲ್ಸ್. ಈ ಥರ ಕಾಣಿಸ್ತಾ ಇತ್ತು. ಇದೇ ಹೆವಿ ಇತ್ತು ಅಂತೇಳಿ ನಾನು ಜಸ್ಟ್ ಒನ್ ನೆಕ್ ಪೀಸ್ ಹಾಕ್ಕೊಂಡಿದ್ದೆ. ಯಾಕಂದರೆ ಎರಡೂ ಹಾಕೊಂಡಾಗ ನಿಜವಾಗ್ಲೂ ಅದು ಜಾತ್ರೆ ಥರ ಕಾಣಿಸುತ್ತೆ. ಬಟ್ ಬೇರೆಯವ್ರು ಇಷ್ಟಪಡ್ಬೋದೇನೋ ನನಗೆ ಗೊತ್ತಿಲ್ಲ. ನನಗೆ ಈ ಥರ ಹೆವಿ ಇರೋ ಜುವೆಲ್ಸ್ ಆದರೆ ಒಂದೇ ಸಾಕು ಅನಿಸುತ್ತೆ ನೋಡಿ. ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು. ಸಿ, ಇದೆಲ್ಲ ಕುಂದನ್ ವರ್ಕ್ ಅಂತೆ ಗೈಸ್. ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾನು ಇದ್ರ ಪ್ರೈಸ್ ಹೇಳ್ತೀನಿ. ಯಾಕೆ ಅಂತಂದರೆ ಇದು ಅಷ್ಟು ಕಡಿಮೆ ಪ್ರೈಸ್ಗೆ ನಾನು ಸಿಕ್ಕಿರೋದು. ಇದು ಆ್ಯಕ್ಚುಲಿ 899 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಸೇರಿ 999 ಅಂದರೆ 999ಗೆ ನನಗೆ ಸಿಕ್ತು. ನನ್ನ ಕೇಳಿದವರಲ್ಲ, ಡೀಟೇಲ್ಸ್ ಕೇಳಿದ್ರಲ್ಲ. ಸೊ ಹಂಗಾಗಿ ನಾನು ಇಷ್ಟು ಪ್ರೈಸ್ ಅಂತಂದರೆ ಎಲ್ಲರೂ ಅಷ್ಟು ಕಡಿಮೆನಾ ಅಂತಾಯಿದ್ರು. ಯಾಕಂದರೆ ಇದು ಸ್ವಲ್ಪ ಹೆವಿ ವರ್ಕ್ ಅಂತೆ ಮತ್ತು ಚೆನ್ನಾಗಿರೋ ವರ್ಕ್ ಮಾಡಿದಾರಂತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಅಂತೆ ನೋಡಿ. ಆ್ಯಂಡ್ ಇದ್ರ ಇಯರಿಂಗ್ಸ್ ಬಗ್ಗೆ ನಾನು ಹೇಳಲೇಬೇಕು ನಿಮಗೆ. ಯಾಕಂದರೆ ಇದು ನಿಜವಾಗ್ಲೂ ಹೆವಿ ಇದೆ ಗೈಸ್, ಸಖತ್ ಹೆವಿ ಇದೆ. ಯಾವಾಗಲೂ ಹಾಕೊಳ್ಳೋರಾದರೆ ಇಷ್ಟಪಡ್ತಾರೆ. ಬಟ್ ನಾನು ಸ್ಟಾರ್ಟಿಂಗು ಇಷ್ಟು ಹೆವಿ ನೋಡ್ಬಿಟ್ಟು ನಿಜವಾಗ್ಲೂ ನಾನು ಇದನ್ನು ಹಾಕ್ಕೊಳ್ಳೋದೇ ಇಲ್ಲ. ನನಗೆ ಬೇಡ, ನಾನು ಯಾವುದಾದ್ರು ಸಿಂಪಲ್ಲಾಗಿರೋದು ಯಾವುದಾದ್ರು ವೇರ್ ಮಾಡ್ತೀನಿ, ನನಗೆ ಇದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಒನ್ಸ್ ನಾನು ಇದನ್ನು ಹಾಕೊಂಡ್ಮೇಲೆ ಇಷ್ಟ ಆಯಿತು. ಆ್ಯಂಡ್ ಆ ಮೇಕಪ್ಗೆ ಆ್ಯಂಡ್ ನನ್ನ ಹೇರ್ ಸ್ಟೈಲ್ಗೆ ಎಲ್ಲದಕ್ಕೂ ಒಂಥರ ಕಾಂಪ್ಲಿಮೆಂಟ್ ಥರ ಕಾಣಿಸ್ತಿತ್ತು ಅಂತೇಳಿ ನಾನು ಇದನ್ನು ಫೈನಲಿ ಲಾಸ್ಟ್ ಮಿನಿಟಲ್ಲಿ ಹಾಕ್ಕೊಂಡಿದ್ದಂಥ ಜುವೆಲ್ಸು. ಇದು ಅದ್ರ ಜೊತೆನೇ ಬಂದಿರೋದು, ಬಟ್ ಸ್ವಲ್ಪ ದಪ್ಪ ಇದೆ. ನಾನು ಯೂಶ್ವಲಿ ದಪ್ಪ ಇಯರಿಂಗ್ಸ್ ಎಲ್ಲ ಹಾಕೋಲ್ಲ, ಹಂಗಾಗಿ ನನಗಷ್ಟು ಕಂಫರ್ಟಬಲ್ ಇರಲಿಲ್ಲ ಸ್ಟಾರ್ಟಿಂಗು. ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್. ಸೇಮ್ ಆ್ಯಸ್ ಇಟ್ ಈಸ್ ಥರ ಹೇಗಿದೆ ಹಾಗೇ ಇದೆ, ಚೆನ್ನಾಗಿದೆ ಇದು. ನಾನು ಇವ್ರ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ಹೋಗ್ಬಿಟ್ಟು ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ ತೊಗೋಬೋದು. ಏನು ಫೇಕ್ ಏನಿಲ್ಲ. ಆ್ಯಂಡ್ ನನಗಿದು ನಾನು ದುಡ್ಡು ಕೊಟ್ಬಿಟ್ಟು ತೊಗೊಂಡಿದ್ದು. ನಿಮಗೆ ಗೊತ್ತು, ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಯಾರೂ ಪ್ರಮೋಷನ್ ಕೊಡೋಲ್ಲ, ಹಾಗಾಗಿ ನಾನು ದುಡ್ಡು ಕೊಟ್ಬಿಟ್ಟೆ ಫಸ್ಟ್ ಟೈಮ್ ಟ್ರಸ್ಟ್ ಮಾಡಿ ತೊಗೊಂಡಿದ್ದಂಥ ಜುವೆಲ್ಸ್ ಇದು. ಓಕೆ, ನಾನು ಇನ್ನು ಮಾಂಟಿಕಾ ಬಂದು ಇದು ಹಾಕೊಂಡಿದ್ದೆ. ಓಕೆ, ಇದು ಮಾಂಟಿಕಾ. ನನಗೆ ಮಾಂಟಿಕಾ ಅಂದರೆ ಸ್ವಲ್ಪ ಜಾಸ್ತಿನೇ ಕ್ರೇಜ್, ತುಂಬ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗೂ ನಾನು ಹಾಕೋತಿರ್ತೀನಿ. ಕ್ಲೋಸ್ ರಿಲೇಟಿವ್ ಫಂಕ್ಷನ್ಸ್ ಇರುತ್ತಲ್ಲ, ಅವ್ರು ನಮ್ಮದೇ ಫಂಕ್ಷನ್ಸ್ ಇರುತ್ತಲ್ಲ, ಅಂಥವಕ್ಕೆಲ್ಲ ಹಾಕೋತಿರ್ತೀನಿ. ನನಗೆ ಮಾಂಟಿಕಾ ಜಾಸ್ತಿ ಇಷ್ಟ. ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದೊಂಥರ ಹೇಗಿತ್ತು ಅಂದರೆ ಫುಲ್ ಸೆಟ್ ಥರ ಕಾಣಿಸ್ತಿತ್ತು ನನಗೆ. ಆ ಸರದ ಜೊತೆ ಒಂದು ಇಯರಿಂಗ್ಸ್ ಮತ್ತು ಸರ ಬರುತ್ತೆ, ಒಂದು ನೆಕ್ ಚೈನ್ ಬರುತ್ತೆ. ಆ್ಯಂಡ್ ಇನ್ನೊಂದು ನಾನು ಇಲ್ಲಿಗೆ ನೋಸ್ ಪಿನ್ ಹಾಕಿದೆ. ಆ ನೋಸ್ ಪಿನ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಹಾಕಿದ್ದಂಥ ನೋಸ್ ಪಿನ್ ಇದೆ. ಇದನ್ನು ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ಗೈಸ್. ಇದು ಕ್ವಾಲಿಟಿ ಒಂದು ಸಲ ಹಾಕ್ಕೊಳ್ಳೋದಕ್ಕೆ ಸರಿ ಅಂತ ಅನಿಸುತ್ತೆ, ಯಾಕಂದರೆ ಆಮೇಲೂ ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಇದೆಯಲ್ಲ, ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗ್ತಿದೆ. ಅದರ ಮೇಲೆ ಕಲರ್ ಪಾಲಿಷ್ ಮಾಡಿರ್ತಾರಲ್ಲ, ಅದು ಸ್ವಲ್ಪ ಹೋಗ್ತಿದೆ ಅಂತ ಹೇಳ್ಬೋದು. ನನಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ವಿತೌಟ್ ಮೇಕಪ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ಕೋತೀನಿ, ಬಟ್ ಅವಾಗಂತೂ ಮಸ್ತಾಗಿ ಕಾಣಿಸ್ತಿತ್ತು. ಎಸ್ ನೋಡಿ ಗೈಸ್, ಈ ಥರ ಮೈತಲೆ ಬಟ್ಟೆ ತೋರಿಸ್ತೀನಿ. ಎಸ್ ನೋಡಿ, ಈ ಥರ ಕಾಣಿಸ್ತಿತ್ತು.
ನಾನು ಇದನ್ನು ಫಸ್ಟ್ ಟೈಮ್ ಇವಾಗೆಲ್ಲ ಟ್ರೆಂಡಿಂಗ್ ಅಂತ ಹೇಳಿ ತರಿಸ್ದೆ. ತೊಗೊಂಡು ಆದಮೇಲೆ ವಿತೌಟ್ ಬೊಟ್ಟು ಹಾಕ್ಕೊಂಡು ನೋಡಿದ್ರೆ ನಿಜವಾಗ್ಲೂ ಒಂಚೂರು ಅಂದರೆ ಒಂಚೂರು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ನಾನು ಹಾಕೊಳ್ಳಲ್ಲ ಅಂತಿದ್ದೆ. ಬಟ್ ಎಲ್ಲ ಬೊಟ್ಟು ಎಲ್ಲ ಇಟ್ಟಾದ್ಮೇಲೆ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಸ್ ಗೈಸ್, ಇವತ್ತಿನ ವಿಡಿಯೋ ಬಂದು ಇಷ್ಟೇ. ಸೊ ನನ್ನ ಸ್ಯಾರಿ ಮತ್ತು ಜ್ಯುವೆಲ್ಸ್ ಬಗ್ಗೆ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಟ್ಸ್ ಓಕೆ. ಆ್ಯಂಡ್ ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ಅದು ನನಗೆ ಗೊತ್ತಾಗಿದೆ. ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಸಬ್ಸ್ಕ್ರೈಬ್ ಮಾಡಿದವರು ಎಲ್ಲರಿಗೂ ಇಷ್ಟ ಆಗ್ತಿದ್ದೀನಿ ಅನ್ನೋದೊಂದು ಫೀಲ್ ಬರುತ್ತೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.